ವಿತೌಟ್ ರಿಲಿಜಿಯನ್. ನೋಡಿ, ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ. ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ. ಲೆಕ್ಕ ಹಾಕಿ ಸರ್, ಕರಾವಳಿನಲ್ಲಿ ಯಾರ್ಯಾರು RSSಗೆ ಬಲಿಯಾಗಿದ್ದಾರೆ, ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ, BJP ಮಕ್ಕಳ ಬಲಿಯಾಗಿರೋದು ಬಡವರು, ಹಿಂದುಳಿದ ವರ್ಗದವರು, ದಲಿತರು. ಸೊ ಇದೇನು ಬ್ರೈನ್ ವಾಷಿಂಗ್ ಆಗ್ತಾಯಿದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು? ಬೇರೆ ಸಂಘಟನೆಗಳು ಪಥಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತಾರಾ? ಇಲ್ಲ, ಪ್ರಚೋದನೆ ಆಗಿ ಬಿಂಬಿಸ್ತಾರೆ ಎಲ್ಲರೂ. ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಹಿಂದುಳಿದ ವರ್ಗದ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಇವರೇನ್ರಿ ಸ್ಪೆಷಲ್ಲು? ಏನಕ್ಕೆ? ಆದ್ದರಿಂದನೇ ಏನಿದ್ರೂ ಒಂದು ನಾನು ಹೇಳ್ದಂಗೆ, ಇಫ್ ದೇ ಆರ್ ಎನ್ NGO, ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ. ಸಿಂಪಲ್ ಆ್ಯಸ್ ದ್ಯಾಟ್. ಇವ್ರದ ಹೌ ಆರ್ ದೇ ಗೆಟಿಂಗ್ ಫಂಡೆಡ್? ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು? ಹೆಂಗೆ ಸರ್ ಇವರು 300 ಕೋಟಿ 400 ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊತಾ ಇದ್ದಾರೆ? ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್? ಆರ್ಥಿಕ ನೆರವು ಎಲ್ಲಿಂದ ಬಂತು ಅವರಿಗೆ?